ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಮೂವಿ ರಿವ್ಯೂ ಜೊತೆಗೆ ಬಂದಿದ್ದೇನೆ. ಈ ಚಿತ್ರದ ಹೆಸರೇ ಸ್ವಲ್ಪ ವಿಚಿತ್ರ. ಈ ಮೂವಿ ಹೆಸರು ಬಂದು ಸುಪ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ್ ಅಂತ ಅರ್ಥ. ಸೊ ಈ ಮೂವಿನ ನಾನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಬಂದು ರಿವ್ಯೂ ಕೊಡ್ತಾ ಇದ್ದೀನಿ. ಈ ಮೂವಿ ಫ್ಯಾಮಿಲಿ ಎಂಟರ್ಟೈನ್ ಆಗಿದ್ದು, ಈ ಮೂವಿ ಸ್ಟಾರ್ಟ್ ಆಗಿದ್ದರಿಂದ ಕೊನೆವರೆಗೂ ಜನಗಳ ಮಧ್ಯೆನೆ, ಊರಿನ ಜನಗಳ ಮಧ್ಯೆನೆ ನಡೀತಾ ಇರ್ತದೆ. ಡೈರೆಕ್ಟರ್ JP ತಮಿಳ್ನಾಡು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ, ಮತ್ತೆ ಪಾತ್ರಗಳನ್ನು ಸರಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ. ಈ ಚಿತ್ರ ಕಾಮಿಡಿ ಜೊತೆಯಾಗಿ ಒಂದು ಸಣ್ಣ ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಅದರಿಂದ ಉಂಟಾಗುವ ತೊಂದರೆಗಳನ್ನು ತಪ್ಪಿಸಿಕೊಳ್ಳಲು ಮಾಡುವ ಪ್ರಯತ್ನಗಳು ಮತ್ತು ಜನಗಳ ಮೂಢನಂಬಿಕೆಗಳ ಮಧ್ಯೆ ಈ ಚಿತ್ರ ನಡೀತದೆ. ಮತ್ತೆ ಕೊನೆಯದಾಗಿ ಒಂದು ಎಮೋಷನಲ್ ಮತ್ತು ಹಾರರ್ ಟಚ್ ಕೊಟ್ಟಿರೋದ್ರಿಂದ ಈ ಚಿತ್ರ ಪರಿಪೂರ್ಣವಾಗಿ ಬಂದಿದೆ. ಈ ಚಿತ್ರದ ಪಾತ್ರಗಳ ಬಗ್ಗೆ ಹೇಳ್ಬೇಕಂದ್ರೆ, ಊರಿನ ಜನಗಳಿಗೋಸ್ಕರ ಎಂತದೇ ತೊಂದರೆಗಳಿಗೆ ಸ್ಪಂದಿಸಲು ರವಿ ಅಣ್ಣಂತ ಪಾತ್ರ ತುಂಬಾ ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ. ಮತ್ತೆ ಇದ್ರ ಜೊತೆಗೆ ಡೈರೆಕ್ಟ್ ನಟಿಸಿರುವ ಅಶೋಕ ಪಾತ್ರನು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ಈ ಕಥೆನೂ ಈ ಪಾತ್ರ ಸುತ್ತನೇ ಸುತ್ತಾಡ್ತದೆ. ಮತ್ತೆ ಇತರ ಸಪೋರ್ಟಿಂಗ್ ಪಾತ್ರಗಳಾದ ಭಾವ, ಭಾನು, ಚಂದ್ರ, ಸತೀಶ, ಯದು ಇವರೆಲ್ಲ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಭಾನುದ ಎಮೋಷನಲ್ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಚಂದ್ರ ಮತ್ತೆ ಸತೀಶ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತೆ ರಾಜ್ ಬಿ ಶೆಟ್ಟಿ ಅವರ ಕ್ಯಾಮಿಯೋ ರೋಲ್ ಸ್ವಾಮಿ ಪಾತ್ರ ಮತ್ತೆ ಸರ್ಪ್ರೈಸ್ ಕೊಡ್ತದೆ. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಒಟ್ಟಾರೆಯಾಗಿ ಎಲ್ಲ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ಈ ಒಟ್ಟಾರೆಯಾಗಿ ಈ ಚಿತ್ರ ಫ್ಯಾಮಿಲಿ ಎಂಟರ್ಟೈನ್ ಆಗಿರೋದ್ರಿಂದ ಕಾಮಿಡಿ, ಸಸ್ಪೆನ್ಸ್, ಹಾರರ್ ಮತ್ತೆ ಎಮೋಷನಲ್ ಇಂದ ಕೂಡಿ ತುಂಬಾ ಚೆನ್ನಾಗಿ ಬಂದಿರೋದು. ಈ ಚಿತ್ರದ ಹಾಡುಗಳು ಮತ್ತು ಮ್ಯೂಸಿಕ್ ಅಲ್ಟಿಮೇಟ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಚಿತ್ರಮಂದಿರದಲ್ಲಿ ನೋಡಿದ್ದೇನೆ, ನನ್ಗೂ ಇಷ್ಟ ಆಯ್ತು. ನಿಮ್ಗೂ ನೋಡ್ಬೇಕು ಅನ್ಸ್ರೆ ಚಿತ್ರಮಂದಿರದಲ್ಲಿ ಹೋಗಿ ಕನ್ನಡ ಚಿತ್ರವನ್ನು ಸಪೋರ್ಟ್ ಮಾಡಿ. ಮತ್ತೆ ಈ ಚಿತ್ರ ಇಲ್ಲಿ ಕರ್ನಾಟಕದಲ್ಲಿ ತುಂಬಾ ಶೋಗಳು ಇನ್ಕ್ರೀಸ್ ಆಗಿ, ಇನಿಷಿಯಲಿ ತುಂಬಾ ಕಡಿಮೆ ಶೋಗಳು, ಆಮೇಲೆ ತುಂಬಾ ಶೋಗಳು ಇನ್ಕ್ರೀಸ್ ಆಗಿ ಸಕ್ಸಸ್ ಆಗಿದೆ. ಮತ್ತೆ ಚಿತ್ರದ ಕಂಟೆಂಟ್ ಚೆನ್ನಾಗಿದ್ರೆ ಜನ ಸಪೋರ್ಟ್ ಮಾಡ್ತಾರೆ, ಮತ್ತೆ ಸಕ್ಸಸ್ ಮಾಡ್ತಾರೆ ಮೂವಿನ ಅನ್ನೋದಕ್ಕೆ ಈ ಚಿತ್ರನೇ ಸಾಕ್ಷಿ. ಈ ಚಿತ್ರ ಕರ್ನಾಟಕದಲ್ಲಿ ತುಂಬಾ ಯಶಸ್ ಕಂಡಿರೋದ್ರಿಂದ ಮತ್ತೆ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿರೋದ್ರಿಂದ ಈಗ ಮಲಯಾಳಂ ಮತ್ತೆ ತೆಲುಗಿನಲ್ಲೂ ರಿಲೀಸ್ ಆಗಿದೆ. ಮತ್ತೆ ಅಲ್ಲೂ ತುಂಬಾ ಪಾಸಿಟಿವ್ ರಿವ್ಯೂ ಬಂದು ಜನಗಳೆಲ್ಲ ಈ ಚಿತ್ರ ನೋಡ್ತಿದ್ದಾರೆ. ಮತ್ತೆ ಅಲ್ಲೂ ಸಕ್ಸಸ್ ಆಗ್ಲಿ ಅಂತ ನಾನು ವಿಶ್ ಮಾಡ್ತಾ, ಸೊ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ ಲೈಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು.